ಸರ್ಕಾರ ಏನು ಮಾಡಿದೆ, ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದಿದೆ. ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ಏನು? ನಿಮಗೆ ಸರ್ಕಾರದಿಂದ ಕೊಟ್ಟಿರುವಂತಹ ಯೂನಿಫಾರ್ಮ್ಸ್, ಹೌದಾ, ಹಾಗೆ ಪಠ್ಯ ಪುಸ್ತಕ, ಹಾಗೆ ಎಲ್ಲ ತಲುಪಿದವ ನಿಮಗೆ ಕೊಟ್ಟಿದಾರ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳ ವಹಿಗಳನ್ನು ನಾವು ಚೆಕ್ ಮಾಡಿದ್ದೀವಿ. ಹಾಗೆ ನಿಮ್ಮ ಹಾಜರಾತಿ ಮತ್ತೆ ಶಾಲಾ ಶಿಕ್ಷಕರ ಹಾಜರಾತಿ ಇರ್ಬೋದು. ಹಾಗೆ STMC ಸಭೆಗಳನ್ನ ಈ ಶಾಲೆಯಲ್ಲಿ ಎಷ್ಟು ಬಾರಿ ಮಾಡಿದ್ದಾರೆ, ಹಾಗೆ BEO ಮತ್ತು BRC ಅವರು ಈ ಶಾಲೆಗೆ ಎಷ್ಟು ಬಾರಿ ವಿಸಿಟ್ ಮಾಡಿದ್ದಾರೆ ಅದಿರ್ಬೋದು. ಮತ್ತೆ ಯಾವ್ದಾದ್ರು ಕಂಪ್ಲೇಂಟ್ಸ್ ಬಂದಿದೆಯಾ, ಆ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ಏನಾದರೂ ಅನುಪಾಲನಾ ವರದಿ ಮಂಡಿಸಿದಾರ HM ಅದಿರ್ಬೋದು. ಹಾಗೆ ಯಾವ್ದಾದ್ರು ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಯಾವ್ದಾದ್ರು ಕಂಪ್ಲೇಂಟ್ ಬಾಕ್ಸ್ ಇದೆಯಾ ಇಲ್ಲಿ ಈ ಶಾಲೆಯಲ್ಲಿ, ಹಾಗೆ ಮಕ್ಕಳ ದೂರವಾಣಿ ಸಂಖ್ಯೆ ಇದೆಯಾ, ಹಾಗೆ ಅನುಪಯುಕ್ತ ಸಾಮಗ್ರಿಗಳ ನಿರ್ವಹಣಾ ವಹಿ ಅಂದ್ರೆ ಬೇಡದಿದ್ದ ಚೇರು ವಸ್ತುಗಳನ್ನ ಏನ್ ಮಾಡ್ಬೇಕು, ಹರಾಜು ಮಾಡಿ ಅದನ್ನ ಮಾರಾಟ ಮಾಡಿದಾರೋ ಅಥವಾ ಗೊತ್ತಿಲ್ಲದೆ ಏನಾದ್ರು ಮಾರಾಟ ಮಾಡಿದಾರೋ ಅದಿರ್ಬೋದು. ಹೀಗೆ ಶಾಲೆಯ ಎಲ್ಲ ದಾಖಲಾತಿಗಳನ್ನು ಕೂಡ 4 ದಿನದಿಂದ. ಆಮೇಲೆ STMC ಸಭೆಗೆ ಸಂಬಂಧಪಟ್ಟಂತೆ ಶಾಲಾ ಅನುದಾನದಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಾಗ ದಯವಿಟ್ಟು ಮಾತಾಡೋದಾದ್ರೆ ನೀವು ಹೊರಗಡೆ ಮಾಡಿ. ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಅನುದಾನ ಎಷ್ಟು ಬಂತು, ಅದರಲ್ಲಿ ಎಷ್ಟು ಖರ್ಚಾಗಿದೆ, ಅದಕ್ಕೆ ಬಿಲ್ ವೋಚರ್ಸ್ಗಳು ಇಟ್ಟಿದಾರ ಇಲ್ವಾ ಅದಿರ್ಬೋದು. ಎಲ್ಲನೂ ಕೂಡ ನಾವು ಸಾಕಷ್ಟು 3 ದಿನದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ನಾವು ಪರಿಶೀಲನೆ ಮಾಡಿದ್ದು ಈ 4ನೇ ದಿನದಂದು ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನ ಇಂಥವರೇ ವಹಿಸಬೇಕು ಅಂತ ಇರುತ್ತೆ. ಅಂದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನ ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತ ಸೀತಾರಾಮ್ ಭಟ್ ಅವರು ವಹಿಸಬೇಕಾಗಿತ್ತು. ಅವ್ರ ಪರವಾಗಿ ಅವರ ಇಲಾಖೆಯಿಂದ ಅವ್ರ ಇನ್ಸ್ಪೆಕ್ಟರ್ ಕಳಿಸಿದ್ದಾರೆ, ನಮ್ಮ ಹರೀಶ್ ಸರ್ ಅವರೇ. ಅದು ನಮ್ಮ HM ಈ ಪಕ್ಕದ ಶಾಲೆಯ ಮುಖ್ಯ 5 ಪ್ರೌಢಶಾಲೆಯ HM ಸರ್ ಅವರೇ. ಹಾಗೆ ಈ ಒಂದು ನಮ್ಮ ಈ ಶಾಲೆಗೆ ಸಂಬಂಧಪಟ್ಟಂತ GHPS ಶಾಲೆ ಪ್ರಸಾದ್ ರೆಡ್ಡಿಯ ನಮ್ಮ STMC ಅಧ್ಯಕ್ಷರೇ, ಈ ಶಾಲೆ HM ಮೇಡಮ್ ಅವರೇ, ಮತ್ತೆ ಎಲ್ಲ ಸಹ ಶಿಕ್ಷಕರೇ, ನಮ್ಮ 3 ದಿನದಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ತೊಡಗಿದಂತ ನಮ್ಮ VRPಗಳೇ, ಮಕ್ಕಳೇ ಮತ್ತೆ ಮಕ್ಕಳ ಪೋಷಕರೇ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ನಮ್ಮ VRPಗಳು ಕೆಲವು ಪೋಷಕರ ನಿಮ್ಮ ಮನೆಗಳ ಭೇಟಿ ಮಾಡಿ ಪೋಷಕರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೆಲವು ಮನೆಗಳಲ್ಲಿ ಪೋಷಕರು ಇರಲ್ಲ, ಕೆಲ್ಸಕ್ಕೆ ಹೋಗಿರ್ತಾರೆ, ಹೌದಾ. ಕೆಲವು ಸಿಕ್ಕಿದ ಮನೆಗಳಿಗೆ ಭೇಟಿ ಮಾಡಿ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನ್ ಕೇಳಿದಾರ ಅಂದ್ರಪ್ಪ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಪಠ್ಯ ಪುಸ್ತಕವನ್ನ ಪಡ್ಕೊಂಡಿದೆಯಾ, ಶೈಕ್ಷಣಿಕ ಅವಧಿಯ ಪ್ರಾರಂಭದಲ್ಲಿ ನಿಮ್ಮ ಮಗು ಸಮವಸ್ತ್ರವನ್ನ ಪಡೆದಿದೆಯಾ, ನಿಮ್ಮ ಮಗು ವಿದ್ಯಾರ್ಥಿ ವೇತನವನ್ನ ಸಕಾಲಿಕವಾಗಿ ಪಡ್ಕೊತಾ ಇದೆಯಾ ಅದಿರ್ಬೋದು. ಹಾಗೆ ನಿಮ್ಮ ಮಗು ಸಾರಿಗೆ ಭತ್ಯೆ ಅಂದ್ರೆ ದೂರದಿಂದ ಬರ್ತಾ ಇದ್ರೆ ಮಕ್ಕಳಿಗೆ ಸಾರಿಗೆ ಭತ್ಯೆ ಕೊಡ್ತಾರೆ ಸರ್ಕಾರದಿಂದ, ಅದನ್ನು ಕೊಡ್ತಾ ಇದ್ದಾರೆ ಇಲ್ವಾ. ಹಾಗೆ ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ ಅಂದ್ರೆ ನೀವು ಓದೋದ್ರಲ್ಲಿ ಇರ್ಬೋದು, ಶಾಲೆಗೆ ಬರೋದ್ರಲ್ಲಿ ಇರ್ಬೋದು, ಇದರಲ್ಲೆಲ್ಲ ತೃಪ್ತರಾಗಿದ್ದಾರಾ ನಿಮ್ಮ ಮಕ್ಕಳು ಅಂತ ಕೇಳಿದ್ದಾರೆ. ಇದು ನಾನು ಕೇಳ್ತಿರೋದಲ್ಲ ಕಣ್ರಪ್ಪ, ಸ್ವತಃ ಸರ್ಕಾರದಿಂದ ಬಂದಿರೋಂಥದ್ದು. ಹಾಗೆ ಶಾಲೆಯಲ್ಲಿ ನಿಮ್ಮ ಮಗುವಿನ ಪ್ರಗತಿಯಿಂದ ನೀವು ತೃಪ್ತರಾಗಿದ್ದೀರಾ ಅಂತ ಆದ್ಮೇಲೆ ಇಲ್ಲದಿದ್ದರೆ ಮಗು ಎದುರಿಸುತ್ತಿರುವ ಸಮಸ್ಯೆಗಳೇನು ಅಂದ್ರೆ ಆ ಶಾಲೆ ಸರಿಯಾಗಿ ಓದ್ತಾ ಇಲ್ಲ ಮತ್ತೆ ಶಾಲೆಗೆ ಸರಿಯಾಗಿ ಗೊತ್ತಾಗಿಲ್ಲ ಅಂದ್ರೆ ಆ ಮಗು ಏನು ಈ ಶಾಲೆಯಿಂದ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು, ಶಿಕ್ಷಕರು, ಸಿಬ್ಬಂದಿಗಳ ದುರ್ವರ್ತನೆಯನ್ನ ನಿಮ್ಮ ಮಗು ಏನಾದ್ರೂ ಹೇಳಿದೆಯಾ ನಿಮಗೆ ಅದಿರ್ಬೋದು. ಈ ಶಾಲಾ ಪೋಷಕರು ಇದ್ದಾರೆ ತಾನೆ, ಇದೆಯಲ್ಲ ನಮ್ಮ STMC ಅಧ್ಯಕ್ಷರು ಇದ್ದಾರೆ. ಹಾಗೆ ನೀವು PTA ಸಭೆಗಳಲ್ಲಿ ಎಷ್ಟು ಬಾರಿ ಭಾಗವಹಿಸ್ತೀರಿ, ನಿಮ್ಮ ಪೋಷಕರ ನೀವು ಶಾಲೆಗಳಲ್ಲಿ ಸಭೆಗಳಿಗೆ ಭಾಗವಹಿಸ್ತೀರಾ ಇಲ್ಲ ಅನ್ನೋದ್ರ ಬಗ್ಗೆ ಇರ್ಬೋದು. ನಿಮ್ಮ ಮಗುವಿನ ಶಾಲೆಯಲ್ಲಿ ಲಭ್ಯವಿರುವ ಸುರಕ್ಷತಾ ಕಾರ್ಯಕ್ರಮಗಳು ಯಾವ್ಯಾವು ಅದಿರ್ಬೋದು. ನಿಮ್ಮ ಮಗುವಿನ ಶಿಕ್ಷಣಕ್ಕಾಗಿ ಶಾಲೆಯಿಂದ ಯಾವ್ದಾದ್ರು ಶುಲ್ಕವನ್ನ ವಿಧಿಸುತ್ತಿದೆಯೇ, ಮಕ್ಕಳ ಕೈಯಲ್ಲಿ ದುಡಿಸ್ಕೊಬರಲ್ಲ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಏನಾದ್ರು ಕೇಳ್ತಾ ಇದ್ದಾರಾ ಅದಿರ್ಬೋದು. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಬರ್ತಾರೆಯೇ, ಕರೆಕ್ಟಾಗಿ. ಹೀಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗೆ ಪೋಷಕರ ಭೇಟಿಗಳನ್ನು ಕೂಡ ನಮ್ಮ ಏನು VRPs ಮಾಡಿದ್ದಾರೆ. ಹಾಗೆ ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಸಭೆಯಲ್ಲಿ ಪೋಷಕರೊಂದಿಗೆ ಚರ್ಚಿಸಬೇಕು ಅಂತ ಹೇಳ್ತಾ ಅವರಿಗೆ ಕಾಲಾವಕಾಶವನ್ನ ಈ ಸಭೆಯಲ್ಲಿ ಒಂದು 10 ನಿಮಿಷ ಕಾಲಾವಕಾಶ